ಹಾಯ್ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದ ಕ್ಯಾಟಗರಿ ಕಡೆ ಬರೋದಾದರೆ ನಾನು ನಿಜವಾಗ್ಲೂ ಜಿಯೋಫೋನಲ್ಲಿ ವಾಟ್ಸಪ್ ಅಂತ ಹೇಳೋಕೆ ಹೊರಟಿದ್ದೀನಿ. ಜಿಯೋಫೋನಲ್ಲಿ ನಿಜವಾಗ್ಲೂ ವಾಟ್ಸಪ್ ಬಂತ ಈ ರೀತಿ ಯಾರೋ ಸುದ್ದಿನ ಹಬ್ಸಿದ್ದಾರೆ. ಅದು ರಿಯಲ್ ಫೇಕ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಕೆ ಹೊರಟಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ಮತ್ತು ಅದ್ರ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಯಾವುದೇ ವೀಡಿಯೋನಲ್ಲಿ ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವಾಗ ವೀಡಿಯೋನ ಶುರು ಮಾಡೋಣ ಬನ್ನಿ. ಜಿಯೋಫೋನಲ್ಲಿ ನಿಜವಾಗ್ಲೂ ಬಂತ ವಾಟ್ಸಪ್? ನೋ, ನಿಜವಾಗ್ಲೂ ವಾಟ್ಸಪ್ ಬಂದಿಲ್ಲ ಜಿಯೋಫೋನಲ್ಲಿ. ಯಾರೋ ಈ ಥರ ಫೇಕ್ ಸುದ್ದಿನ ಹಬ್ಸಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಜಿಯೋಫೋನಲ್ಲಿ ಯಾವುದೇ ರೀತಿಯ ವಾಟ್ಸಪ್ ಅಪ್ಡೇಟ್ ಕೂಡ ಬಂದಿಲ್ಲ. ಜಿಯೋಫೋನ್ನ ಲಾಂಚ್ ಮಾಡಿದಾಗ್ಲಿಂದನೂ ನಾವು ಜಿಯೋಫೋನ್ನ ಬೈ ಮಾಡಿದಾಗ್ಲಿಂದನೂ ಜಿಯೋ ಕಂಪ್ನಿಯವರು ಹೇಳ್ತಾನೆ ಇದ್ದಾರೆ ಜಿಯೋಫೋನಲ್ಲಿ ಅವಾಗ ಬರುತ್ತೆ, ವಾಟ್ಸಪ್ ಬರುತ್ತೆ, ಫೇಸ್ಬುಕ್ ಬರುತ್ತೆ ಅಂದರು. ವಾಟ್ಸಪ್ ಫೇಸ್ಬುಕ್ ಬಂತು, ಆದರೆ ಹಾಟ್ಸ್ಪಾಟ್ ಮಾತ್ರ ಬಂದೇ ಇಲ್ಲ. ನಿಜವಾಗ್ಲೂ ಇದು ಫೇಕ್ ನ್ಯೂಸೇ. ಇದು ಹಾಟ್ಸ್ಪಾಟ್ ಬಂದಿಲ್ಲ, ಜಿಯೋಫೋನಲ್ಲಿ ಅಪ್ಡೇಟ್ ಕೂಡ ಬಂದಿಲ್ಲ. ಬೇಕಂದರೆ ತೋರಿಸ್ತೀನಿ. ಯಾವುದೇ ರೀತಿಯ ಅಪ್ಡೇಟ್ ಕೂಡ ಜಿಯೋಫೋನಲ್ಲಿ ಬಂದಿಲ್ಲ ವಾಟ್ಸಪ್ದು. ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ನೀವು. ಜಿಯೋಫೋನಲ್ಲಿ ಯಾವುದೇ ರೀತಿಯ ಸಾಫ್ಟ್ವೇರ್ ಅಪ್ಡೇಟ್ ಬಂದಿಲ್ಲ. ಜಿಯೋಫೋನಲ್ಲಿ ಯಾವುದೇ ರೀತಿಯ ಸಾಫ್ಟ್ವೇರ್ ಅಪ್ಡೇಟ್ ಬಂದಿಲ್ಲ. ದ ಸಿಸ್ಟಮ್ ಈಸ್ ಆಲ್ರೆಡಿ ಅಪ್ ಟು ಡೇಟ್ ಅಂತ ಬರ್ತಾ ಇದೆ. ಸಿಸ್ಟಮ್ ಅಪ್ಡೇಟ್ ಬಂದ್ರೂ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿಬಿಡುತ್ತೆ ಇದರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಯಾವುದೇ ರೀತಿಯ ಹಾಟ್ಸ್ಪಾಟ್ ಆಪ್ಷನ್ ಕೂಡ ಇಲ್ಲ. ಈ ರೀತಿಯೇ ಫೇಕ್ ಸುದ್ದಿನ ಅವಾಗವಾಗ ಹಬ್ಬಿಸ್ತಾನೆ ಇರ್ತಾರೆ. ನೆನ್ನೆಯಿಂದ ಅಂತೂ ತುಂಬಾ ಫೇಕ್ ನ್ಯೂಸ್ನ ಹಬ್ಬಿಸ್ಬಿಟ್ಟಿದ್ದಾರೆ. ಜಿಯೋಫೋನಲ್ಲಿ ವಾಟ್ಸಪ್ ಬಂತು, ಹೇಗೆ ಎನೇಬಲ್ ಮಾಡ್ಕೊಳ್ಳೋದು ಅಂತ ಎಲ್ಲ ಫೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಜಿಯೋಫೋನಲ್ಲಿ ವಾಟ್ಸಪ್ ಬಂದಿದೆಯೋ ಇಲ್ವೋ ಅಂತ. ಯಾರೋ ಈ ರೀತಿ ಫೇಕ್ ಸುದ್ದಿನ ಹಬ್ಸಿದ್ದಾರೆ ಗೊತ್ತಿಲ್ಲ. ಮತ್ತು ಫೇಕ್ ಎಲ್ಲ ಫೇಕು. ವಾಟ್ಸಪ್ಪು ಬಂತು, ಫೇಸ್ಬುಕ್ ಬಂತು, ಆದರೆ ಹಾಟ್ಸ್ಪಾಟ್ ಮಾತ್ರ ಇದುವರೆಗೆ ಯಾರು ಕೊಟ್ಟೇ ಇಲ್ಲ. ಇದು ಹಾಟ್ಸ್ಪಾಟ್ ಅಪ್ಡೇಟ್ ಮಾತ್ರ ಯಾರು ಕೊಟ್ಟೇ ಇಲ್ಲ. ಇದಂತೂ ಜಿಯೋಫೋನಲ್ಲಿ ಬಿಗ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು, ಬಿಗ್ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಜಿಯೋಫೋನ್ನ ಬೈ ಮಾಡಬೇಕಾದ್ರೇ ಜಿಯೋಫೋನಲ್ಲಿ ವಾಟ್ಸಪ್ ಇರುತ್ತೆ, ಅದಿರುತ್ತೆ, ಗೂಗಲ್ ಪ್ಲೇಸ್ಟೋರ್ ಇರುತ್ತೆ ಅಂದರು. ಯಾವುದೇ ರೀತಿಯ ಏನೂ ಬಂದಿಲ್ಲ. ಜಿಯೋಫೋನಲ್ಲಿ ವಾಟ್ಸಪ್ ಬಂತು, ಫೇಸ್ಬುಕ್ ಬಂತು, ಬಟ್ ಹಾಟ್ಸ್ಪಾಟ್ ಬಂದಿಲ್ಲ. ಇದೊಂದು ತುಂಬಾ ಬೇಜಾರಾಗುವಂಥ ಸುದ್ದಿನೇ. ಜಿಯೋ ಕಂಪ್ನಿಯವರು ಸ್ಕ್ಯಾಮ್ ಮಾಡಿದ್ರು ಅಂತಲೇ ಹೇಳ್ಬೋದು. ಜಿಯೋಫೋನಲ್ಲಿ ನಮಗೆ ಹಾಟ್ಸ್ಪಾಟ್ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರತು ಬಂದೇ ಇಲ್ಲ ಇದುವರೆಗೆ. ಮುಂದೆ ಬರುತ್ತೆ, ಬಟ್ ನಾವು ವೆಯ್ಟ್ ಮಾಡಬೇಕು. ಅಷ್ಟರೊಳಗೆ ಜಿಯೋಫೋನ್ 2 ಬಂತು, 3 ಬಂತು, 4 ಬಂತು, 5 ಬಂತು. ಅವಾಗ ಕೊಟ್ಟರೂ ಕೊಡ್ಬೋದು, ಇವರು ಹೇಳೋಕ್ಕಾಗಲ್ಲ. ಇಲ್ಲ ಕೊಡ್ದೇನೂ ಇರ್ಬೋದು. ನಾನು ಈ ವಿಡಿಯೋದಲ್ಲಿ ಹೇಳೋದೆಲ್ಲ ಹೇಳಿದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ಗೆ ಕ್ಲಿಕ್ ಮಾಡಿ ಮತ್ತು ಅದ್ರ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಯಾವುದೇ ವಿಡಿಯೋನಲ್ಲಿ ಲೇಟೆಸ್ಟಾಗಿ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅದ್ರ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್.